I heartily welcome you all again for the biology class. In my last hour of teaching, we learnt about the kingdom fungi, or it is also called as kingdom mycota, where we learnt about the general characteristics of the fungi and also the four classes of the kingdom mycota or kingdom fungi. In this particular class, we are going to learn about the viruses, viroids, prions and lichen. ನಾನು ಮತ್ತೊಮ್ಮೆ ನಿಮ್ಮನ್ನು ಜೀವಶಾಸ್ತ್ರದ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿನ್ನೆಯ ನನ್ನ ತರಗತಿಯೊಳಗೆ ನಾವು ಶಿಲೀಂಧ್ರ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅಲ್ಲಿ ನಾವು ಶಿಲೀಂಧ್ರಗಳಿಗೆ ಇರುವಂತಹ ಸಾಮಾನ್ಯ ಗುಣಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅದರ ಜೊತೆಗೆ ಶಿಲೀಂಧ್ರ ಸಾಮ್ರಾಜ್ಯವನ್ನು ವಿಘಟನೆ ಮಾಡಲಾಯಿತು. ಆ ವಿಘಟನೆಯಲ್ಲಿರುವಂತಹ 4 ವರ್ಗಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅವು ಯಾವಪ್ಪ ಅಂತಂದರೆ ಫೈಕೋಮೈಸಿಟಿಸ್, ಅಸ್ಕೋಮೈಸಿಟಿಸ್, ಬೆಸಿಡಿಯೋಮೈಸಿಟಿಸ್ ಮತ್ತು ಡಿಟ್ರೋಮೈಸಿಟಿಸ್. ಇವತ್ತಿನ ಈ ತರಗತಿಯೊಳಗೆ ನಾವು ವೈರಾಣುಗಳ ಬಗ್ಗೆ, ವೈರಾಯ್ಡ್ಗಳ ಬಗ್ಗೆ, ಪ್ರಿಯಾನ್ಗಳ ಬಗ್ಗೆ ಮತ್ತು ಲೈಖನ್ಗಳು ಅಂದರೆ ಕಲ್ಲು ಹೂವುಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ದ ವೈರಸಸ್, viroids, prions and lichens are not included any kingdom of classification because they lack the definite cell structure, so that they kept separately. ಈ ವೈರಾನ್ಗಳು, ವೈರಾಯ್ಡ್ಗಳು, ಪ್ರಿಯಾನ್ಗಳು ಮತ್ತು ಲೈಖನ್ಗಳನ್ನು ಈ ವರ್ಗೀಕರಣ ವ್ಯವಸ್ಥೆಯಲ್ಲಿರುವಂತಹ 5 ಸಾಮ್ರಾಜ್ಯ, ಯಾವುದೇ ಸಾಮ್ರಾಜ್ಯ ವ್ಯವಸ್ಥೆಯಲ್ಲಿ ಅವುಗಳನ್ನು ಸೇರಿಸಲಾಗಿಲ್ಲ. ಕಾರಣ ಇಷ್ಟೇ, ಅವು ಯಾವುದೇ ರೀತಿಯ ಜೀವಕೋಶದ ಮಾದರಿ ವ್ಯವಸ್ಥೆಯನ್ನು ಹೊಂದಿಲ್ಲ. ಆ ಕಾರಣವಾಗಿ ಅವುಗಳನ್ನು ಬೇರ್ಪಡಿಸಲಾಗಿದೆ ಅಥವಾ ಬೇರೆಯಾಗಿ ಇಡಲಾಗಿದೆ. ಸೊ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ವೈರಸಸ್. ದ ವೈರಸಸ್ sometimes the viruses are behave like the non-living and sometimes they behave like living. So it is difficult to recognize or difficult to say viruses are living organism or the non-living things, because when the viruses are present inside the host organisms, they are living, they behave like a living organism. But when they present outside the host, they are inert, they will behave like in non-living things. Thus the definition of the virus is they are the ultra microscopic entities. We say them as entities, we never call them as organisms. They are having either RNA or DNA as genetic material, but never both. Uses the host protein machinery for their replication because they are not having their own protein machinery. They depend on the host protein machinery for their replication. ನೋಡಿ, ಈ ವೈರಾಣುಗಳನ್ನು ನಾವು ಸಜೀವಿಗಳು ಅಥವಾ ನಿರ್ಜೀವಿಗಳು ಅನ್ನೋದನ್ನು ತಿಳಿಸಲಿಕ್ಕೆ ನಮಗೆ ಸಂಕಷ್ಟ ಆಗ್ತದೆ. ಯಾಕಪ್ಪ ಅಂತಂದರೆ ಕೆಲವೊಂದು ಸಾರ್ತಿ ವೈರಸಸ್ಗಳು ಸಜೀವಿಗತೆ ನಡವಳಿಕೆಯನ್ನು ಮಾಡ್ತವೆ, ಕೆಲವೊಂದು ಬಾರಿ ಅವು ನಿರ್ಜೀವ ತರಹ ನಡವಳಿಕೆಯನ್ನು ಮಾಡ್ತವೆ. ಕಾರಣ ಇಷ್ಟೇ, ಯಾವಾಗ ಈ ವೈರಾಣುಗಳು ಮತ್ತೊಂದು ಜೀವಿ ಅಥವಾ ಹೋಸ್ಟ್ ಅಂದರೆ ಅತಿಥೇಯ ಅಂತ ಕರಿತೀವಿ ಕನ್ನಡ, ಯಾವ ಜೀವಿಯಲ್ಲಿ ಇವು ವಾಸವಾಗ್ತಾವಲ್ಲ ಅಥವಾ ಪರಾವಲಂಬಿಯಾಗಿ ಇರ್ತಾವಲ್ಲ, ಆ ಜೀವಿಯ ಒಳಗೆ ಅವು ಸಜೀವಿಗಳಾಗಿರ್ತವೆ, ಅಂದರೆ ಅವು ರೋಗವನ್ನು ಉಲ್ಬಣ ಮಾಡ್ತವೆ. ಆದರೆ ಯಾವಾಗ ಈ ವೈರಾಣುಗಳು ಈ ಜೀವಿಗಳ ದೇಹದ ಹೊರಗಡೆ ಇರ್ತಾವಲ್ಲ, ಹೊರಗಡೆ ಇದ್ದಾಗ ಅವು ನಿರ್ಜೀವಿಗಳಾಗಿರ್ತವೆ, ಅವು ಇನ್ಹರ್ಟ್ ಆಗಿರ್ತವೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಏನಂತೀವಿ, ಅದರ ವ್ಯಾಖ್ಯಾನವನ್ನು, ವೈರಸಸ್ಗಳ ವ್ಯಾಖ್ಯಾನವನ್ನು ಕೊಡಬೇಕಾದ್ರೆ ನಾವೇನಂತೀವಿ, ದೇ ಆರ್ ಅಲ್ಟ್ರಾ ಮೈಕ್ರೋಸ್ಕೋಪಿಕ್ ಎಂಟಿಟೀಸ್ ಅಂತ ಕರಿತೀವಿ. ಅಂದ್ರೇನು, ಅವು ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳು ಅಥವಾ ವಸ್ತುಗಳು ಅಂತ ಕರಿತೀವಿ. ಇವುಗಳಲ್ಲಿ ಈ ಜೆನೆಟಿಕ್ ಮಟೀರಿಯಲ್ DNA ಆದರೂ ಇರ್ತದೆ ಅಥವಾ RNA ಯಾವುದಾದ್ರೂ ಒಂದು ಇರ್ತದೆ.
ದೇ ಆರ್ ಹ್ಯಾವಿಂಗ್ ಅ DNA, ಈದರ್ DNA ಆರ್ RNA ಅಂತಾರೆ. ಅಂದರೆ ಅವುಗಳ DNA ಇರಬಹುದು ಅಥವಾ RNA ಇರಬಹುದು, ಆದರೆ ಎರಡೂ ಇರೋದಿಲ್ಲ. ಹಾಗೆ ಅವೇನು ಮಾಡ್ತಾವೆ ಅಂತಂದರೆ ಯಾವ ಜೀವಿ ಒಳಗಡೆ ಇರ್ತಾವಲ್ಲ ಆ ಜೀವಿಯೊಳಗಿರುವಂತಹ ಪ್ರೋಟೀನ್ ಯಂತ್ರವನ್ನು ಉಪಯೋಗ ಮಾಡ್ಕೋತಾವೆ. ಈ ಪ್ರೋಟೀನ್ ಯಂತ್ರವನ್ನು ಉಪಯೋಗ ಮಾಡಿಕೊಂಡು ತಮ್ಮ ರಿಪ್ಲಿಕೇಶನ್, ರಿಪ್ರೊಡಕ್ಷನ್ ಅಂತ ಕರಿತೀವಿ, ಸಂತಾನೋತ್ಪತ್ತಿ ಅಥವಾ ತಮ್ಮ ಮರು ಉತ್ಪತ್ತಿಗಳನ್ನು ಅವು ಮಾಡ್ತಾವೆ. ಯಾಕಂದರೆ ಈ ವೈರಸಸ್ಗಳಲ್ಲಿ ತಮ್ಮದೇ ಆದಂತಹ ಸ್ವಂತವಾದಂತಹ ಪ್ರೋಟೀನ್ ಯಂತ್ರ ಇರೋದಿಲ್ಲ. ಸೊ ಅವು ಏನು ಮಾಡ್ತಾವ, ಮತ್ತೊಂದು ಜೀವಿಯ ಪ್ರೋಟೀನ್ ಯಂತ್ರವನ್ನು ಉಪಯೋಗ ಮಾಡಿಕೊಂಡು ತಮ್ಮ ಮತ್ತೊಂದು ರಿಪ್ಲಿಕೇಶನ್, ಮರು ಉತ್ಪತ್ತಿ ಕ್ರಿಯೆಯನ್ನು ಅಥವಾ ರಿಪ್ರೊಡಕ್ಷನ್, ಸಂತಾನೋತ್ಪತ್ತಿಯನ್ನು ಅವು ಮಾಡಿಕೊಳ್ತಾವ ಅಂತ ಹೇಳ್ತಾರೆ. ಹಾಗಾದರೆ ವೈರಸಸ್ ಅಂದರೆ ಏನು ಮತ್ತು ಅವುಗಳನ್ನು ಯಾವ ರೀತಿ ಕಂಡುಹಿಡಿಯಲಾಯಿತು ಅನ್ನೋದನ್ನು ನೋಡೋಣ. The virus is coined by the Louis Pasteur. It is derived from the Latin word. The virion means the poison. Because all viruses are the obligate parasite. They cause disease in other organisms. But the credit of the discovery of viruses goes to D.J. Ivanovsky. In the year 1882, he showed that the tobacco mosaic, the mosaic disease in tobacco is caused by some microorganisms which is smaller than the bacteria, and it is even passes through the bacterial filter. Later, this organism or this pathogen is named as tobacco mosaic virus. Later on, in the year 1892, there were two scientists, Loaf and Tournier. They showed that the disease, the foot and mouth disease in cattle, it also caused by similar type of organism that also passes through the bacterial filter. And in the year 1898, the Besring demonstrated that the extraction of the infected tobacco leaves retain the capacity of infection to the healthy tobacco leaves. He called it as the extract as the contagium vivum fluidum. And the two scientists, Todd and D. Herile, in the year 1950 and 1970, independently discovered the bacteriophages. The bacteriophages are the viruses which even infect the bacteria. And the term the bacteriophage is coined by D. Herile. But in the year 1935, M. Stanley crystallized the viruses. He showed that even viruses are crystallized and kept in the bottles. The crystals in the viruses, the crystals are which is made by the viruses are nothing but the protein crystals. ನೋಡ್ರಿ, ಈ ವೈರಸ್ ಅನ್ನುವಂಥ ಪದವನ್ನು ಲೂಯಿಸ್ ಪ್ಯಾಶ್ಚರ್ ಅನ್ನುವಂಥ ವಿಜ್ಞಾನಿ ನಮಗೆ ಕೊಟ್ಟ. ಇದನ್ನು ಲ್ಯಾಟಿನ್ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ. ವೀರಿಯಾನ್ ಅಂದರೆ ಪಾಯ್ಸನ್, ಅಂದರೆ ವಿಷಕಾರಿ ವಸ್ತು. ಯಾಕಂದರೆ ಯಾವುದೇ ವೈರಸಸ್ಗಳು ಕಡ್ಡಾಯವಾದ ಪರಾವಲಂಬಿಗಳಾಗಿವೆ. ವೈರಸಸ್ ಆರ್ ಒಬ್ಲಿಗೇಟ್ ಪ್ಯಾರಾಸೈಟ್ ಅಂತ ಕರಿತೀವಿ. ವೈರಾನ್ಗಳು ಕಡ್ಡಾಯವಾದ ಪರಾವಲಂಬಿಗಳಾಗ್ಯವ. ಇವು ಮತ್ತೊಂದು ಜೀವಿಯಲ್ಲಿ ರೋಗವನ್ನೇ ಉತ್ಪತ್ತಿ ಮಾಡ್ತವೆ. ಆದ ಕಾರಣ ಈ ವೈರಸಸ್ ಅಥವಾ ವೀರಿಯಾನ್ ಅಂದರೆ ಪಾಯ್ಸನ್, ವಿಷಕಾರಿ. ಯಾವುದೇ ಜೀವಿಗಳಲ್ಲಿ ಇವು ವಿಷವನ್ನು ಉತ್ಪತ್ತಿ ಮಾಡ್ತವೆ, ಅಂದರೆ ರೋಗವನ್ನೇ ತರ್ತವೆ. ಆದರೆ ಈ ವೈರಸಸ್ಗಳ ಕಂಡುಹಿಡಿಯುವಂತಹ ಖ್ಯಾತಿ ಯಾರಿಗೆ ಹೋಯ್ತಪ್ಪ ಅಂತಂದರೆ ಐವನೋವಿಸ್ಕಿಗೆ ಹೋಯಿತು. ಯಾಕಂತಂದರೆ ಅವನು 1882ರಲ್ಲಿ ಏನಂತ ತೋರಿಸ್ಕೊಡ್ತಾನಂದರೆ ಟೊಬ್ಯಾಕೊ ಮೊಸೈಕ್ ಡಿಸೀಸ್ ಅಂತ. ಅಂದರೆ ಈ ತಂಬಾಕು ಗಿಡದ ಎಲೆಗಳಲ್ಲಿ ಏನಾಗ್ತಿತ್ತು, ಒಂದು ರೋಗ ಆಗ್ತಿತ್ತು. ಮೊಸೈಕ್ ಅಂದರೆ ಅಲ್ಲೊಂದು ಸ್ವಲ್ಪ, ಇಲ್ಲೊಂದು ಸ್ವಲ್ಪ, ಅಲ್ಲೊಂದು ಸ್ವಲ್ಪ, ಇಲ್ಲೊಂದು ಸ್ವಲ್ಪ ಒಂದು ಹಳದಿಯಾದಂಥ ತೇಪೆ ಬೀಳ್ತಾಯಿತ್ತು.
ಅದಕ್ಕೆ ನಾವು ಮೊಸಾಯಿಕ್ ಡಿಸೀಸ್ ಅಂತ ಕರಿತೀವಿ. ಇದೆಲ್ಲಿ ಆಗ್ತದೆ? ತಂಬಾಕು ಗಿಡಗಳಲ್ಲಿ, ತಂಬಾಕು ಗಿಡದ ಎಲೆಗಳಲ್ಲಿ ಆಗ್ತದೆ. ಇವೇನು ತೋರಿಸ್ತಾನಂದರೆ ಈ ಗಿಡಕ್ಕೆ ಈ ರೋಗವನ್ನು ತರುವಂಥ, ತಂಬಾಕು ಗಿಡದ ಎಲೆಗೆ ತರುವಂಥ ಈ ರೋಗವನ್ನು ತರುವಂಥ ಒಂದು ರೋಗಾಣು ಅದು ಬ್ಯಾಕ್ಟೀರಿಯಾಕ್ಕಿಂತಲೂ ಚಿಕ್ಕದಾಗಿದೆ. ಮತ್ತು ಅದು ಬ್ಯಾಕ್ಟೀರಿಯಾ ಫಿಲ್ಟರ್ಸ್ ಅಂದರೆ ಬ್ಯಾಕ್ಟೀರಿಯಾವನ್ನು ಸೂಸುವಂಥ ನಳಿಕೆಯ ಮುಖಾಂತರ ಅದು ಏನಾಗ್ತದೆ? ಪಾಸ್ ಆಗ್ತದೆ, ಹೋಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಏನಂತಾರೆ, ಇದು ಆದ ಕಾರಣ ಇದು ಬ್ಯಾಕ್ಟೀರಿಯಾ ಆಗಿಲ್ಲ, ಇದು ಬ್ಯಾಕ್ಟೀರಿಯಾಕ್ಕಿಂತ ಅತಿ ಸೂಕ್ಷ್ಮ ಜೀವಿ ಆಗಿದೆ. ಅದು ಏನು ಮಾಡ್ತಂದ್ರೆ ಈ ಮೊಸಾಯಿಕ್ ರೋಗವನ್ನು ತಂಬಾಕು ಗಿಡದ ಎಲೆಗಳಲ್ಲಿ ತೆಗೆದುಕೊಂಡು ಬರ್ತದಂತ. ಹಾಗೆ 1992ರಲ್ಲಿ ಇಬ್ಬರು ವಿಜ್ಞಾನಿಗಳು ಲೋಫ್ ಮತ್ತು ಟೋರ್ನಿಯರ್ ಅಂತ ಕರಿತೀವಿ. ಇವ್ರು ಏನು ಮಾಡ್ತಾರೆ ಅಂದರೆ, ಇವ್ರು ಏನು ತೋರಿಸ್ಕೊಡ್ತಾರೆ ಅಂದರೆ, ಈ ದನಗಳಿಗೆ ಕಾಲುಬಾಯಿ ರೋಗ, ಫೂಟ್ ಆ್ಯಂಡ್ ಮೌತ್ ಡಿಸೀಸ್ ಬರ್ತದೆ. ಕಾಲುಬಾಯಿ ರೋಗ ಬರ್ತದೆ. ಈ ಕಾಲುಬಾಯಿ ರೋಗವನ್ನು ಉತ್ಪತ್ತಿ ಮಾಡುವಂಥ ರೋಗಾಣು ಸಹಿತ ಏನು ಮಾಡ್ತಂದರೆ ಈ ಬ್ಯಾಕ್ಟೀರಿಯಲ್ ಫಿಲ್ಟರ್ಗಳ ಮುಖಾಂತರ ಏನಾಗ್ತದೆ? ಪಾಸ್ ಆಗ್ತದೆ, ಹೋಗಿಬಿಡ್ತದೆ ಅಂತ ಹೇಳ್ತಾರೆ. ಅದರೊಳಗೂ ಸೋಸಲ್ಪಡ್ತದೆ ಅಂತ ಹೇಳ್ತಾರೆ. ನೋಡ್ರಿ, ತದನಂತರದಲ್ಲಿ 1898ರಲ್ಲಿ ಬೆಜರಿಂಗ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಬರ್ತಾನೆ. ಅವನೇನು ತೋರಿಸ್ಕೊಡ್ತಾನಂದ್ರೆ ನಮಗೆ, ಯಾವಾಗ ಈ ಇನ್ಫೆಕ್ಟೆಡ್ ಸೋಂಕು ಭರಿತ ತಂಬಾಕು ಎಲೆಯನ್ನು ಏನು ಮಾಡ್ತಾನೆ? ಅದರ ಸತ್ವವನ್ನು ತೆಗೆದುಕೊಳ್ತಾನೆ. ಎಕ್ಸ್ಟ್ರಾಕ್ಷನ್ ಅಂದರೆ ಸತ್ವ. ಈ ಸೋಂಕು ಭರಿತ ತಂಬಾಕು ಎಲೆವಿನ ಸತ್ವ ಯಾವಾಗ ನಾವು ಮತ್ತೊಂದು ಹೆಲ್ದಿ ಆರೋಗ್ಯವಂತ ಎಲೆಗಳ ಮೇಲೆ ಲೇಪನವನ್ನು ಮಾಡಿದಾಗ ಅದು ಈ ಸೋಂಕನ್ನು ಉಲ್ಬಣ ಮಾಡುವಂಥ ಗುಣವನ್ನು ಹೊಂದಿರ್ತದ ಅಂಥೇಳಿ ಯಾರು ತೋರಿಸ್ಕೊಡ್ತಾರೆ? ಬೆಜರಿಂಗ್ ಅನ್ನುವಂಥ ವಿಜ್ಞಾನಿ ತೋರಿಸ್ಕೊಡ್ತಾನೆ. ನೋಡ್ರಿ ಏನು ಹೇಳ್ತಾನೆ ನಾನು, ಯಾವಾಗ ಸೋಂಕು ಭರಿತ ತಂಬಾಕು ಎಲೆಯಿನ ಸತ್ವ ಇರ್ತದಲ್ಲ, ಎಕ್ಸ್ಟ್ರಾಕ್ಷನ್ ಅಂತ ಕರಿತೀವಿ, ಈ ಸತ್ವ ನಾವು ಆರೋಗ್ಯವಂತ ಎಲೆಗಳಿಗೆ ಲೇಪನವನ್ನು ಮಾಡಿದಾಗ ಮತ್ತೆ ಅದಕ್ಕೆ ಸೋಂಕು ಬರ್ತದ ಅಂತ ಹೇಳ್ತಾನೆ. ಅದಕ್ಕೆ ಕಂಟ್ಯಾಜಿಯಮ್ ಅಂದರೆ ಥ್ರೂ ಕಾಂಟ್ಯಾಕ್ಟ್ ವಿವಮ್ ಫ್ಲೂಯಿಡಮ್ ಅಂದರೆ ಈ ಫ್ಲೂಯಿಡ್, ಈ ದ್ರವ, ಈ ಎಕ್ಸ್ಟ್ರಾಕ್ಷನ್ ಮಾಡಿದಂಥ ದ್ರವ, ಸತ್ವಭರಿತ ದ್ರವ ಏನು ಮಾಡ್ತಂದರೆ ಕಾಂಟ್ಯಾಕ್ಟ್ ಮಾಡಿದಾಗ, ಲೇಪನವನ್ನು ಮಾಡಿದಾಗ ಅದು ರೋಗವನ್ನು ಉಲ್ಬಣ ಮಾಡ್ತದೆ ಅಂಥೇಳಿ ಯಾರು ಹೇಳ್ಕೊಡ್ತಾರ? ಬೆಜರಿಂಗ್ ತೋರಿಸಿಕೊಡ್ತಾನೆ. ತದನಂತರದಲ್ಲಿ ಇಬ್ಬರು ವಿಜ್ಞಾನಿಗಳು ಟಾಟ್ ಮತ್ತು ಡಿ ಹೆರಿಲೆ ಇಂಡಿಪೆಂಡೆಂಟ್ಲಿ ಸ್ವತಂತ್ರವಾಗಿ, ಟಾಟ್ 1915ರಲ್ಲಿ, ಡಿ ಹೆರಿಲೆ 1917ರಲ್ಲಿ ಈ ಬ್ಯಾಕ್ಟೀರಿಯೋಫಾಜಸ್ಗಳನ್ನು ಏನು ಮಾಡ್ತಾರೆ? ಕಂಡು ಹಿಡಿತಾರೆ. ಈ ಬ್ಯಾಕ್ಟೀರಿಯೋಫಾಜಸ್ ಇವೇನಪ್ಪ ಅಂದರೆ ವೈರಾಣುಗಳಾಗ್ಯಾವ. ಇವು ಬ್ಯಾಕ್ಟೀರಿಯಾಗಳಿಗೆ ರೋಗವನ್ನು ತರುವಂಥ ವೈರಾಣುಗಳು. ನೋಡಿರಿ, ಈ ವೈರಸಸ್ಸು ಬ್ಯಾಕ್ಟೀರಿಯಾಗಳನ್ನು ಸಹಿತ ಬಿಡೋದಿಲ್ಲ. ಆದ ಕಾರಣ ಅವಕ್ಕೇನು ಕರಿತೀವಿ ನಾವು? ಪಾಯ್ಸನ್, ವಿಷಕಾರಿ ಅಂತ ಕರಿತೀವಿ. ನೋಡಿರಿ, ಈ ಬ್ಯಾಕ್ಟೀರಿಯಾಗಳಿಗೆ ರೋಗವನ್ನು ಅಥವಾ ಸೋಂಕನ್ನು ತರುವಂಥ ವೈರಸಸ್ಗಳನ್ನು ಡಿ ಹೆರಿಲೆ ಮತ್ತು ಟಾಟ್ ಸ್ವತಂತ್ರವಾಗಿ ಕಂಡುಹಿಡ್ತಾರೆ 1915ರಲ್ಲಿ ಮತ್ತು 1917ರಲ್ಲಿ. ಆದ ಕಾರಣ ಅವಕ್ಕೆ ಬ್ಯಾಕ್ಟೀರಿಯೋಫಾಜಸ್ ಅಂತ ಹೆಸರು ನಾಮಕರಣ ಮಾಡ್ತಾರೆ. ಇದಕ್ಕೆ ಬ್ಯಾಕ್ಟೀರಿಯೋಫಾಜ್ ಅನ್ನುವಂಥ ನಾಮಕರಣವನ್ನು ಡಿ ಹೆರಿಲೆ 1917ರಲ್ಲಿ ಮಾಡ್ತಾರೆ. ತದನಂತರದಲ್ಲಿ 1935ರಲ್ಲಿ ಸ್ಟೇನ್ಲಿ ಅನ್ನುವಂಥ ವಿಜ್ಞಾನಿ ಈ ವೈರಸಸ್ಗಳನ್ನು ಏನು ಮಾಡ್ತಾನೆ? ಕ್ರಿಸ್ಟಲೈಸ್ ಅಂದರೆ ಏನು ಅಂತಾನೆ? ಹರಳ ರೂಪದಲ್ಲಿ ಮಾಡಿಬಿಡ್ತಾನೆ, ಇನ್ನು ಹರಳೀಕರಣಗೊಳಿಸ್ತಾನೆ. ನೋಡ್ರಿ, ವೈರಸಸ್ಸನ್ನು ಏನು ಮಾಡ್ತಾನೆ? ವೈರಾಣುಗಳನ್ನು ಹರಳೀಕರಣಗೊಳಿಸಿ ಅವನೇನು ಮಾಡ್ತಾನೆ? ಗ್ಲಾಸಿನ ಜಾರದಲ್ಲಿ ಇಟ್ಬಿಡ್ತಾನೆ. ನೋಡ್ರಿ, ವೈರಸಸ್ಗಳು ನಮ್ಮ ಸಕ್ಕರೆ ಮತ್ತು ಉಪ್ಪಿನ ಹಾಗೆ ಹರಳಾಕೃತಿಯಾಗಿ ಮಾಡಿ ಇಡಬಹುದು. ಆದ ಕಾರಣ ನಾವು ವೈರಸಸ್ಗಳನ್ನು ಸಜೀವಿ ಅನ್ನಬೇಕು, ನಿರ್ಜೀವಿ ಅನ್ನಬೇಕು, ಕೆಲವೊಂದು ಬಾರಿ ನಮಗೆ ತಿಳಿಯಂಗಿಲ್ಲ. ಆದ ಕಾರಣ ಈ ಕ್ರಿಸ್ಟಲ್ಸ್ಗಳೇನಿರ್ತಾವ ಇವು ಪ್ರೋಟೀನ್ ಕ್ರಿಸ್ಟಲ್ಗಳಾಗಿರ್ತಾವ ಅಂತ ಹೇಳ್ತಾನೆ. ಅಂದರೆ ಪ್ರೋಟೀನ್ ಹರಳುಗಳಾಗಿರ್ತಾವ ಅಂತ ಯಾರು ಹೇಳ್ತಾನೆ? ಸ್ಟೇನ್ಲಿ ಹೇಳ್ತಾನೆ. ಸೊ ನಾವು ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ದ ವೈರಸ್. The first property of the viruses are they are ultra microscopic. They are ಅವೇನಂತವ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳಾಗಿರ್ತವೆ. The second property of the viruses, they are having the genetic material either DNA or RNA but never both. ಅಂದರೆ ಈ ವೈರಾಣುಗಳಲ್ಲಿ DNA ಅಥವಾ RNA ಏನಿರ್ತದೆ, ಜೆನೆಟಿಕ್ ಮೆಟೀರಿಯಲ್ ಇರ್ತದೆ, ಎರಡನ್ನೂ ಹೊಂದಿರೋದಿಲ್ಲ, ಯಾವುದಾದ್ರು ಒಂದನ್ನು ಹೊಂದಿರ್ತದೆ. The genetic material in the viruses are infectious ಅಂತಾರೆ. ಯಾವುದು ಈ ಜೆನೆಟಿಕ್ ಮೆಟೀರಿಯಲ್ ಇರ್ತದೆ, DNA ಇರ್ಬೋದು ಅಥವಾ RNA ಇರ್ಬೋದು, ಇದು ಸೋಂಕು ಭರಿತವಾಗಿರ್ತದೆ, ಅದು ಸೋಂಕನ್ನು ತೆಗೆದುಕೊಂಡು ಬರ್ತದೆ. ದ ವೈರಸಸ್ ಆರ್ ದ ನ್ಯೂಕ್ಲಿಯೋಪ್ರೋಟೀನ್ ಮೀನ್ಸ್
the genetic material is surrounded by a protein coat. The protein coat is called capsid ಅಂತಾರೆ. ಈ ವೈರಾಣುಗಳು ಏನಿರ್ತಾವೆ ಅಂದರೆ ನ್ಯೂಕ್ಲಿಯೋ ಪ್ರೋಟೀನ್ಗಳಾಗಿರ್ತವೆ. ಅಂದರೆ ಈ ವೈರಸಸ್ಗಳಲ್ಲಿ ಈ ನ್ಯೂಕ್ಲಿಕ್ ಆಸಿಡ್ ಇರ್ತದಲ್ಲ ಅದರ ಸುತ್ತಳಿಗೆ ಒಂದು ಪ್ರೋಟೀನ್ದ ಕವಚ ಇರ್ತದೆ. ಈ ಪ್ರೋಟೀನ್ ಕವಚವನ್ನು ನಾವೇನು ಕರಿತೀವಿ ಕ್ಯಾಪ್ಸಿಡ್ ಅಂತ ನಾವು ಕರಿತೀವಿ. ನೋಡಿ, ವೈರಸಸ್ಗಳೇ ಎರಡೇ ಭಾಗ ಇರ್ತವೆ. ಒಂದು DNA ಅಥವಾ RNA ಇರ್ತದೆ, ಅದರ ಸುತ್ತಿಗೆ ಏನಿರ್ತದೆ ಅಂದರೆ ಒಂದು ಪ್ರೋಟೀನ್ದ ಕವಚ ಇರ್ತದೆ. ದ ವೈರಸಸ್ ಯೂಸಸ್ ದ ಹೋಸ್ಟ್ ಪ್ರೋಟೀನ್ ಮಷಿನರಿ ಫಾರ್ ದ ರೆಪ್ಲಿಕೇಶನ್. ಇವು ಏನು ಮಾಡ್ತಾವೆ ಅಂದರೆ ವೈರಸಸ್ಗಳು ತಮ್ಮದೇ ಆದಂಥ ಪ್ರೋಟೀನ್ ಯಂತ್ರ ಇರೋದಿಲ್ಲ, ಅದು ಯಾವ ಜೀವಿಗಳಲ್ಲಿ ವಾಸ ಮಾಡ್ತಾವಲ್ಲ ಆ ಜೀವಿಗಳ ಪ್ರೋಟೀನ್ ಏನಂತಾರೆ ಯಂತ್ರವನ್ನು ಉಪಯೋಗ ಮಾಡ್ತವೆ. ವೈರಸಸ್ ಕ್ಯಾನ್ ನಾಟ್ ಬಿ ಕಲ್ಟಿವೇಟೆಡ್ ಇನ್ ಆ್ಯನ್ ಇನ್ಯಾನಿಮೇಟ್ ಮೀಡಿಯಾ ಬಟ್ ಕ್ಯಾನ್ ಬಿ ಕಲ್ಟಿವೇಟೆಡ್ ವಿತ್ ದ ಲೈವ್ ಮೀಡಿಯಾ ಅಂತಾರೆ, ಸೆಲ್ ಮೀಡಿಯಾ ಅಂತಾರೆ. ಲೈಕ್ ದ ಬ್ಯಾಕ್ಟೀರಿಯಾಸ್ ಆರ್ ದ ಚಿಕ್ ಎಂಬ್ರಿಯೋಸ್ ಆರ್ ದ ಕಿಡ್ನಿ ಸೆಲ್ಸ್ ಆಫ್ ದ ಮಂಕಿ. ವೈರಸಸ್ಗಳನ್ನು ನಿರ್ಜೀವಿವಾದಂತಹ ಮಾಧ್ಯಮಗಳ ಮೇಲೆ ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ವೈರಸಸ್ಗಳನ್ನು ನಾವು ಏನಾದರೂ ಬೆಳೆಸಬೇಕಾದ್ರೆ ಅವುಗಳನ್ನು ಬೆಳೆಸಬೇಕಾದ್ರೆ ಲೈವ್ ಸೆಲ್ ಮೀಡಿಯಾದ ಮೇಲೆ ಬೆಳೆಸಬೇಕು. ಅಂದರೆ ಸಜೀವಿಯಾದಂಥ ಜೀವಕೋಶಗಳ ಮೇಲೆ ಮಾತ್ರ ಏನು ಮಾಡ್ತಾವೆ ಈ ವೈರಾಣುಗಳು ಬೆಳವಣಿಗೆಯನ್ನು ಮಾಡ್ತಾವೆ. ಕಾರಣ ಏನು ಮಾಡ್ತಾರೆ ಅಂದರೆ ಈ ವೈರಸಸ್ಗಳನ್ನು ಬೆಳವಣಿಸಬೇಕಾದ್ರೆ ಅಂದರೆ ಅವುಗಳನ್ನು ಬೆಳೆಸಬೇಕಾದ್ರೆ ಬ್ಯಾಕ್ಟೀರಿಯಾಗಳನ್ನು ಉಪಯೋಗ ಮಾಡ್ಕೋತಾರೆ. ಅಥವಾ ಈ ಚಿಕ್ ಎಂಬ್ರಿಯೋ ಅಂತ ಕರಿತೀವಿ, ಈ ಕೋಳಿಯ ಭ್ರೂಣದ ಮೇಲೆ ಅವುಗಳನ್ನು ಬೆಳೆಸ್ತಾರೆ. ಅಥವಾ ಮಂಕಿ ಕಿಡ್ನಿ ಸೆಲ್ಸ್ ಅಂತ ಕರಿತೀವಿ, ಅಂದರೆ ಈ ಮಂಗಗಳ ಮೂತ್ರಪಿಂಡದ ಜೀವಕೋಶಗಳ ಮೇಲೆ ಏನು ಮಾಡ್ತಾರೆ ಈ ವೈರಸಸ್ಗಳನ್ನು ಬೆಳೆಸಲಾಗ್ತದೆ ಅವುಗಳ ಅಧ್ಯಯನಕ್ಕಾಗಿ. ದ ವೈರಸಸ್ ಕ್ಯಾನ್ ಬಿ ಫಿಲ್ಟ್ರೇಬಲ್, ದೇ ಪಾಸಸ್ ಥ್ರೂ ದ ಬ್ಯಾಕ್ಟೀರಿಯಾ ಫಿಲ್ಟರ್ ಅಂತಾರೆ. ಅಂದ್ರೇನು, ಈ ವೈರಸಸ್ಗಳನ್ನು ನಾವು ಸೋಸಬಹುದು. ಅವುಗಳು ಈ ಬ್ಯಾಕ್ಟೀರಿಯಾ ಫಿಲ್ಟರ್ಗಳ ಮುಖಾಂತರ, ಅಂದರೆ ಈ ಬ್ಯಾಕ್ಟೀರಿಯಾಗಳ ನಾಳಿಕೆಗಳ ಫಿಲ್ಟರ್ ಅಂದರೆ ಫಿಲ್ಟ್ರೇಟ್ ಮಾಡ್ತೀವಿ, ನಾಳಿಕೆಗಳ ಮುಖಾಂತರ ಸೋಸಲ್ಪಡ್ತಾವ ಅಂತ ಹೇಳ್ತಾರೆ. ದ ಬ್ಯಾಕ್ಟೀರಿಯಾ ಕ್ಯಾನ್ ಬಿ ಏನು ಕ್ರಿಸ್ಟಲೈಸಬಲ್, ಅಂದರೆ ನಾವು ಬ್ಯಾಕ್ಟೀರಿಯಾಗಳನ್ನು ಹರಳುಗಳಾಗಿ ಮಾಡಬಹುದು, ಹರಳುಗಳಾಗಿ ಏನು ಮಾಡ್ಬೋದು ತಯಾರು ಮಾಡ್ಬೋದು ಅಂತಾರೆ. ಬ್ಯಾಕ್ಟೀರಿಯಾಸ್ ಆರ್ ನಾನ್ ಲಿವಿಂಗ್ ವೆನ್ ದೇ ಆರ್ ಪ್ರೆಸೆಂಟ್ ಔಟ್ಸೈಡ್ ದ ಹೋಸ್ಟ್ ಅಂತಾರೆ. ಅಂದರೆ ಯಾವಾಗ ಬ್ಯಾಕ್ಟೀರಿಯಾಗಳು ದೇಹದಿಂದ ಹೊರಗಡೆ ಇರ್ತಾವಲ್ಲ ಅವುಗಳು ಏನಾಗ್ತವೆ ನಿರ್ಜೀವಿಗಳಾಗಿರ್ತಾವ ಅಂತ ಹೇಳ್ತಾರೆ. ಆದ ಕಾರಣ ಈ ಸಜೀವ ಮತ್ತು ನಿರ್ಜೀವ ಎರಡೂ ಗುಣಗಳನ್ನು ಈ ವೈರಾಣುಗಳು ಹೊಂದಿರ್ತವೆ. ನೋಡಿರಿ, ವೈರಸಸ್ಗಳನ್ನು ಕ್ಲಾಸಿಫಿಕೇಶನ್ ಮಾಡಬೇಕಾದ್ರೆ ನಾವು DNA ಆರ್ RNA ನೋಡಿರಿ, ಇದ್ರೊಳಗೆ ಏನಂತವ ದ ಸಿಂಗಲ್ ಸ್ಟ್ಯಾಂಡರ್ಡ್ RNA ವೈರಸ್ ಹೆಂಗೆ ಕ್ಲಾಸಿಫಿಕೇಶನ್ ಮಾಡ್ತಾರೆ 4 ಪ್ರಕಾರಗಳು. ದ ಸಿಂಗಲ್ ಸ್ಟ್ಯಾಂಡರ್ಡ್ RNA ವೈರಸಸ್, ಡಬಲ್ ಸ್ಟ್ಯಾಂಡರ್ಡ್ RNA ವೈರಸಸ್, ದ ಸಿಂಗಲ್ ಸ್ಟ್ಯಾಂಡರ್ಡ್ DNA ವೈರಸಸ್ ಆ್ಯಂಡ್ ಡಬಲ್ ಸ್ಟ್ಯಾಂಡರ್ಡ್ DNA ವೈರಸಸ್, ಈ ರೀತಿ ಕ್ಲಾಸಿಫಿಕೇಶನನ್ನು ಮಾಡ್ತಾರೆ. ನೋಡಿರಿ, ಆಲ್ಮೋಸ್ಟ್ ದ ಪ್ಲಾಂಟ್ ವೈರಸಸ್ ಆರ್ ಹ್ಯಾವಿಂಗ್ ಆರ್ ದೇ ಆರ್ ದ ಸಿಂಗಲ್ ಸ್ಟ್ಯಾಂಡರ್ಡ್ ವೈರಸಸ್, ವೆರಾಸ್ the animal viruses are either the they are single stranded viruses or double stranded viruses, and even they are single stranded or the double stranded DNA viruses. But almost all bacteriophages are double stranded DNA viruses. ನೋಡ್ರಿ, ಈ ಸಸ್ಯಗಳಿಗೆ ತರುವಂಥ ಸಸ್ಯಗಳ ವೈರಾಣುಗಳು ಏನಿರ್ತಾವೆ ಅಂದರೆ ಸಿಂಗಲ್ ಸ್ಟ್ಯಾಂಡರ್ಡ್ RNA ಹೊಂದಿರ್ತಾವೆ. ಆದರೆ ಎನಿಮಲ್ ವೈರಸಸ್ಗಳು ಅಂದರೆ ಪ್ರಾಣಿಗಳ ವೈರಾಣುಗಳು ಏನಿರ್ತಾವೆ ಅಂದರೆ ಸಿಂಗಲ್ ಸ್ಟ್ಯಾಂಡರ್ಡ್ ಅಥವಾ ಡಬಲ್ ಸ್ಟ್ಯಾಂಡರ್ಡ್ RNA ಹೊಂದಿರ್ತಾವೆ. ಅದರ ಜೊತೆಗೆ ಡಬಲ್ ಸ್ಟ್ಯಾಂಡರ್ಡ್ DNA ಸಹಿತ ಕೆಲವೊಂದು ವೈರಾಣುಗಳು ಹೊಂದಿರ್ತಾವೆ. ಆದರೆ ಈ ಬ್ಯಾಕ್ಟ್ರೋಫಾಸ್ಗಳೇನದಾವಲ್ಲ ಎಲ್ಲ ಬಹಳಷ್ಟು ಬ್ಯಾಕ್ಟ್ರೋಫಾಸ್ಗಳು ಏನಿರ್ತವೆ ಡಬಲ್ ಸ್ಟ್ಯಾಂಡರ್ಡ್ DNA ಹೊಂದಿರ್ತವೆ. ಸೊ ನಾವು 2 ವೈರಾಣುಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಒಂದನೇದು TME ಟೊಬ್ಯಾಕೊ ಮೊಸಾಯಿಕ್ ವೈರಸ್ ಅಂತ ಕರಿತೀವಿ, ಎರಡನೇದು ಬ್ಯಾಕ್ಟ್ರೋಫಾಸ್. ನೋಡಿರಿ, ಇದರ ಡಯಾಗ್ರಾಮನ್ನು ನಿಮಗೆ ಕೇಳಿದರೆ 2 ಮಾರ್ಕ್ಸಿಗೆ ಈ ಡಯಾಗ್ರಾಮನ್ನು ಕೇಳ್ತಾರೆ. ದ ಟೊಬ್ಯಾಕೊ ಮೊಸಾಯಿಕ್ ವೈರಸ್ causes the mosaic disease in tobacco plant. It is the rod-shaped helical virus. It is a single-stranded virus which is surrounded by the protein coat. The protein coat is called as capsid. The capsid is made up of the monomers are called the capsomere. A total 2130 capsomers are present in the protein coat of the TME virus. The width
of the TME virus is 18 nanometer, whereas the height, the length of the TME virus is 300 nanometer. ನೋಡ್ರಿ, ಟೊಬ್ಯಾಕೊ ಅಂದರೆ ಈ ಮೊಸಾಯಿಕ್ ರೋಗವನ್ನು ತರುವಂಥ ವೈರಾಣುವಿಗೆ ನಾವೇನು ಕರಿತೀವಿ, ತಂಬಾಕು ಎಲೆಗೆ ಟೊಬ್ಯಾಕೊ ಮೊಸಾಯಿಕ್ ವೈರಸ್ ಅಂತ ಕರಿತೀವಿ. ಇದು ಹೆಲಿಕಲ್ ಸುರುಳಾಕೃತಿಯಾದಂತಹ ಆಮೇಲೆ ಲಂಬವಾಗಿರುವಂಥ ಒಂದು ವೈರಸ್, ಅದು ರಾಡ್ ಶೇಪ್ಡ್ ಅಂತ ಕರಿತೀವಿ. ಇಲ್ಲಿ ಇದು ಸಿಂಗಲ್ ಸ್ಟ್ಯಾಂಡರ್ಡ್ RNA ವೈರಸ್ ಇರ್ತದೆ. ಜೆನೆಟಿಕ್ ಮೆಟೀರಿಯಲ್ ಯಾವ್ದು ಇರ್ತದೆ, ಸಿಂಗಲ್ ಸ್ಟ್ಯಾಂಡರ್ಡ್ RNA ಇರ್ತದೆ. ಇದರ ಸುತ್ತಿಗೆ ಒಂದು ಪ್ರೋಟೀನ್ದ ಒಂದು ಕವಚ ಇರ್ತದೆ. ಈ ಕವಚಕ್ಕೆ ನಾವೇನು ಕರಿತೀವಿ, ಕ್ಯಾಪ್ಸಿಡ್ ಅಂತ ಕರಿತೀವಿ. ಈ ಕ್ಯಾಪ್ಸಿಡ್ ಒಳಗಡೆ ಏನಿರ್ತಾವೆ ಅಂದರೆ ಕೆಲವೊಂದು ಮೊನೊಮರ್ಸ್ ಇರ್ತಾವೆ. ಈ ಕ್ಯಾಪ್ಸಿಡ್ ಅಂದರೆ ಈ ಪ್ರೋಟೀನ್ ಕವಚ ಯಾವ ರೀತಿ ಮಾಡಲ್ಪಟ್ಟಿರ್ತದೆ ಅಂದರೆ ಈ ಪ್ರೋಟೀನದ ಕೆಲವೊಂದು ಅಂಶಗಳಿರ್ತಾವೆ. ಈ ಅಂಶಗಳಿಗೆ ನಾವೇನು ಕರಿತೀವಿ, ಕ್ಯಾಪ್ಸೋಮರ್ಸ್ ಅಂತ ಕರಿತೀವಿ. ನೋಡ್ರಿ, ಯೂನಿಟ್ ಅಂತ ಕರಿತೀವಿ, ಭಾಗ. ಈ ಕ್ಯಾಪ್ಸೋಮರ್ ಎಷ್ಟಿರ್ತಾವೆ ಅಂತಂದರೆ 2130 ಕ್ಯಾಪ್ಸೋಮರ್ಗಳು ಕೂಡಿಕೊಂಡು ಏನಾಗಿರ್ತದೆ, ಕ್ಯಾಪ್ಸಿಡ್ ಆಗಿರ್ತದೆ, ಈ ಕವಚ ಆಗಿರ್ತದೆ. ಇದರ ಈ ವೈರಸದ ಅಡ್ಡ ಎಷ್ಟಿರ್ತದೆ ಅಂತಂದರೆ 18 ನ್ಯಾನೋಮೀಟರ್ ಇರ್ತದೆ. ಇದರ ಲಂಬ 300 ನ್ಯಾನೋಮೀಟರ್ ಇರ್ತದೆ. ಅರ್ಥ ಆಯ್ತಾ? ಈ ವೈರಸ್ ಏನು ಮಾಡ್ತದೆ, ಮೊಸಾಯಿಕ್ ಡಿಸೀಸನ್ನು ಟೊಬ್ಯಾಕೊ ಲೀವ್ಸ್ಗೆ ತೆಗೆದುಕೊಂಡು ಬರ್ತದೆ. ಅಂದರೆ ತಂಬಾಕು ಎಲೆಗೆ ಮೊಸಾಯಿಕ್ ರೋಗವನ್ನು ತೆಗೆದುಕೊಂಡು. ಇನ್ನೊಂದು ವೈರಸ್ ಯಾವಪ್ಪ ಅಂದ್ರೆ ಬ್ಯಾಕ್ಟ್ರೋಫಾಸ್. ಬ್ಯಾಕ್ಟ್ರೋಫಾಸಸ್ ಆರ್ ದ ವೈರಸಸ್ ವಿಚ್ ಕಾಸಸ್ ಆರ್ ವಿಚ್ ಇನ್ಫೆಕ್ಟ್ ಟು ದ ಬ್ಯಾಕ್ಟೀರಿಯಾ. ಇಟ್ ಈಸ್ ದ T4 ಫಾಸ್ ಅಂತ ಕರಿತೀವಿ. It having 4 parts. It is a binella virus, mainly having 4 parts. The icosahedral or polyhedral, the icosahedral head, neck, the collar is present, and the hexagonal base plate is present, which is having the tail fins and tail fibers. The genetic material in the Bactrophage is double-stranded DNA, which is enclosed in the head region, and the head and collar region are surrounded by the capsid. The collar is the flexible one. In the tail fibers, the 6 tail fibers are present and 6 tail fins are present. They are helpful for the attachment of the virus on the bacteria. ಬ್ಯಾಕ್ಟ್ರೋಫಾಸ್ಗಳ ಬಗ್ಗೆ ಅಧ್ಯಯನ ಮಾಡೋಣ. ಈ ಬ್ಯಾಕ್ಟ್ರೋಫಾಸ್ ಬೈನೆಲಾ ಅಂತ ಕರಿತೀವಿ. ಅಂದರೆ ಇದ್ರು 2 ಪ್ರಕಾರದಲ್ಲಿ ಇರ್ತದೆ ಅಂತ ಹೇಳ್ತಾರೆ ಅವರು. ಇಲ್ಲಿ ನೋಡ್ರಿ, ಇದರೊಳಗೆ 4 ಭಾಗಗಳಾಗಿರ್ತವೆ. ತಲೆ, ಕತ್ತು, ಕೊಲಾರ್ ಅಂತ ಕರಿತೀವಿ, ಮತ್ತು ಬೇಸಲ್ ಪ್ಲೇಟ್, ಟೇಲ್ ಪ್ಲೇಟ್ ಇರ್ತದೆ, ಕೆಳಗಡೆ ಒಂದು ಪ್ಲೇಟ್ ಇರ್ತದೆ. ಅದು ಹೆಂಗಿರ್ತದೆ ಅಂದರೆ ಹೆಕ್ಸಾಗೋನಲ್, ಅಂದರೆ ಷಟ್ಕೋನಾಕೃತಿಯಲ್ಲಿ ಇರ್ತದೆ ಅಂತ ಹೇಳ್ತಾರೆ. ಈ ಹೆಡ್ದೊಳಗೆ, ಈ ತಲೆ ಒಳಗೆ ಏನಿರ್ತದೆ ಅಂದರೆ ಜೆನೆಟಿಕ್ ಮೆಟೀರಿಯಲ್ ಇರ್ತದೆ. ಅದು ಯಾವುದಿರಪ್ಪ ಅಂದರೆ ಡಬಲ್ ಸ್ಟ್ಯಾಂಡರ್ಡ್ DNA ಇರ್ತದೆ. ಈ ಕೊಲಾರ್ ಏನಿರ್ತದಲ್ಲ ಅದು ಫ್ಲೆಕ್ಸಿಬಲ್ ಅಂತ ಇರ್ತವೆ. ನಾವು ಫ್ಲೆಕ್ಸಿಬಲ್ ಅಂದರೆ ಅದು ತನ್ನ ಆಕೃತಿಯಲ್ಲಿ ಚೇಂಜ್ ಇರ್ತದೆ. ಯಾವ ರೀತಿ ಬೇಕಾದರೂ ಅದು ಏನು ಮಾಡ್ತು ಮೂಮೆಂಟನ್ನು ಮಾಡ್ಬೋದು ಅಂತಾರೆ. ಈ ಹೆಡ್ ಮತ್ತು ಈ ತಲೆ ಮತ್ತು ಕೋಲಾರನ್ನು ಇದರ ಸರೌಂಡಿಂಗ್ ಏನಿರ್ತದೆ ಅಂತಾರೆ, ಅಂದರೆ ಇದರ ಸುತ್ತ ಒಂದು ಪ್ರೋಟೀನ್ ಕವಚ ಇರ್ತದೆ. ಕೆಳಗಡೆ ಒಂದು ಷಟ್ಕೋನಾಕೃತಿಯಲ್ಲಿರುವಂಥ ಒಂದು ಪ್ಲೇಟ್ ಇರ್ತದೆ. ಅದಕ್ಕೆ 6 ಟೇಲ್ ಫೈಬರ್ಸ್ ಅಂತ ಕರಿತೀವಿ, ನಾರುಗಳಿಂದ ಕಾಲ್ ಮಾಡಲ್ಪಟ್ಟಿರ್ತದೆ. ಮತ್ತು 6 ಟೇಲ್ ಫಿನ್ಸ್ ಅಂತ ಕರಿತೀವಿ, ಚಿಕ್ಕದಾದಂಥ ಸೂಜಿ ಆಕಾರದಂಥ ಫಿನ್ಸ್ಗಳಿರ್ತವೆ. ಈ ಟೇಲ್ ಫೈಬರ್ಸ್ ಮತ್ತು ಟೇಲ್ ಫಿನ್ಸ್ಗಳು ಏನು ಮಾಡ್ತಾವೆ ಅಂದರೆ ಈ ವೈರಸಸ್ಸು ಬ್ಯಾಕ್ಟೀರಿಯಾಗಳ ಮೇಲೆ ಅಟ್ಯಾಚ್ಮೆಂಟ್, ಅಂದರೆ ಅದನ್ನ ಹಿಡಿಲಿಕ್ಕೆ ಅವಕ್ಕೂ ಹೆಲ್ಪ್ ಮಾಡ್ತಾವೆ, ಅಂದರೆ ಸಹಾಯಕಾರಿಯಾಗಿವೆ ಅಂತ ಹೇಳ್ತಾರೆ. ಇನ್ನು ವೈರಾಯ್ಡ್ಗಳ ಬಗ್ಗೆ ಅಧ್ಯಯನ ಮಾಡೋದು. ದ ವೈರಾಯ್ಡ್ ಆರ್ ದ ಇನ್ಫೆಕ್ಷಿಯಸ್ ನೆಕೆಡ್ RNA material. They lack the protein coat which is present in the viruses. This naked RNA material causes, or it is infectious, it is having the low molecular weight than the viruses. The first time the viruses are discovered by T.O. Diner in the year 1971. The example like the cucumber vida, and also it is causes the disease like the potato spindle tuber disease in potatoes. ವೈರಾಯ್ಡ್ಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ವೈರಾಯ್ಡ್ಗಳು ನಗ್ನವಾಗಿರುವಂತಹ RNA ಆಗಿರ್ತವೆ, ಸೋಂಕನ್ನು ಇವು ತರ್ತಾವೆ. ಅದಕ್ಕೆ ಸೋಂಕುಭರಿತ ನಗ್ನ RNA ವಸ್ತುಗಳನ್ನು ನಾವೇನು ಕರಿತೀವಿ, ವೈರಾಯ್ಡ್ಗಳು ಅಂತ ನಾವು ಕರಿತೀವಿ. ಇವುಗಳಲ್ಲಿ
ಈ ವೈರಾಯ್ಡ್ಗಳಿಗೆ ಒಂದು ಪ್ರೋಟೀನ್ ಅಥವಾ ಪ್ರೋಟೀನ್ದ ಕವಚ ಇರೋದಿಲ್ಲ. ಇವುಗಳನ್ನು ಪ್ರಥಮ ಬಾರಿಗೆ ಟಿ.ಒ. ಡೈನರ್ ಅನ್ನುವಂಥ ವಿಜ್ಞಾನಿ 1971ರಲ್ಲಿ ಕಂಡುಹಿಡಿದ. ಈ ವೈರಾಯ್ಡ್ಗಳಲ್ಲಿರುವಂತಹ RNA ಅತ್ಯಂತ ಚಿಕ್ಕ ಪ್ರಮಾಣದಲ್ಲಿ ಮಾಲಿಕ್ಯುಲರ್ ವೇಟನ್ನು ಹೊಂದಿರ್ತದೆ. ಹಾಗೆ ಇದು ಬಹಳಷ್ಟು ರೋಗಗಳನ್ನು ಉತ್ಪತ್ತಿ ಮಾಡ್ತದೆ. ಲೈಕ್ ಕುಕುಂಬರ್ ಕ್ಯಾಡಂಗ್ ವೈರಾಯ್ಡ್ ಅಂತ ಕರಿತೀವಿ. ಈ ಕುಕುಂಬರ್ ಅಂದರೆ ಸೌತೆಕಾಯಿಗೆ ರೋಗವನ್ನು ತರ್ತದೆ. ಹಾಗೆ ಪೊಟ್ಯಾಟೊ ಅಂದರೆ ಆಲೂಗಡ್ಡೆಗೆ ಸ್ಪಿಂಡಲ್ ಟ್ಯೂಬರ್ ಅನ್ನುವಂಥ ರೋಗವನ್ನು ಇದು ತರ್ತದೆ. ನಮಗೆ ನೋಡಿದ ಪ್ರಕಾರ ವೈರಾಯ್ಡ್ಗಳು ಪ್ಲ್ಯಾಂಟ್ ಅಂದರೆ ಸಸ್ಯಗಳಿಗೆ ಮಾತ್ರ ರೋಗವನ್ನು ತೆಗೆದುಕೊಂಡು ಬರ್ತಾವಂತ ಹೇಳಲಾಗ್ತದೆ. ದೆನ್ ಕಮಿಂಗ್ ಟು ದ ಪ್ರಿಯಾನ್ಸ್. ದ ಪ್ರಿಯಾನ್ಸ್ ಆರ್ ದ ಇನ್ಫೆಕ್ಷಿಯಸ್ ಪ್ರೋಟೀನ್ ಮಟೀರಿಯಲ್. Prions are infectious protein material. They have the capacity of multiplication. When they are called as the prions, the infectious protein material having the capacity of multiplication, they are called as the prions. The protein in the prions is abnormally arranged. So when protein is abnormally arranged, it can become the infectious. It act as the prion protein. It causes the many neurological diseases in the animals and the plant. In case of the cows, it causes the bovine spongiform encephalopathy, commonly called as mad cow disease. The variant of this is called as Creutzfeldt-Jakob disease. CJ disease is caused in the humans. And one more disease called as Kuru disease is present. Kuru disease occur in the sheep. ನೋಡ್ರಿ, ಸೋಂಕುಭರಿತ ಪ್ರೋಟೀನ್ ಅಂಶವನ್ನು ನಾವೇನು ಕರಿತೀವಿ ಅಂತಂದರೆ ಪ್ರಿಯಾನ್ಗಳು ಅಂತ ಕರಿತೀವಿ. ಆದರೆ ಇವು ಮಲ್ಟಿಪ್ಲಿಕೇಶನ್ ಆಗುವಂಥ ಸಾಮರ್ಥ್ಯವನ್ನು ಹೊಂದಿರ್ತವೆ. ಗುಣಾತ್ಮಕವಾಗುವಂಥ ಸಾಮರ್ಥ್ಯವನ್ನು ಹೊಂದಿರ್ತವೆ. ಮಲ್ಟಿಪ್ಲಿಕೇಶನ್ ಗುಣಾತ್ಮಕ. ಈ ಪ್ರಿಯಾನ್ಗಳು ಅಂತಂದರೆ ಸೋಂಕುಭರಿತ ಪ್ರೋಟೀನ್ ಅಂಶಗಳು. ಇಲ್ಲಿ ಜೆನೆಟಿಕ್ ಮೆಟೀರಿಯಲ್ ಇರೋದಿಲ್ಲ. ಆದರೆ ಈ ಪ್ರೋಟೀನ್ ಅಂಶಗಳು ಏನು ಮಾಡಿರ್ತವೆ ಅಂದರೆ ಗುಣಾತ್ಮಕ ಹೊಂದುವಂತಹ ಸಾಮರ್ಥ್ಯವನ್ನು ಹೊಂದಿರ್ತವೆ. ಯಾವಾಗ ಒಂದು ಪ್ರೋಟೀನ್ ಏನಾಗಿರ್ತದಪ್ಪ ಅಂತಂದರೆ ಅಬ್ನಾರ್ಮಲಿ ಏನಾಗಿರ್ತದೆ, ಅರೇಂಜ್ಮೆಂಟ್ ಆಗಿರ್ತದೆ. ಈ ಅಬ್ನಾರ್ಮಲ್ ಅರೇಂಜ್ಮೆಂಟ್ ಆಗಿ ಅದೇನು ಮಾಡಿರ್ತದೆ ಅಂದರೆ ಮತ್ತೊಮ್ಮೆ ಸೋಂಕನ್ನು ತರುವಂತಹ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿರ್ತದೆ. ಅದಕ್ಕೆ ಪ್ರಿಯಾನ್ ಪ್ರೋಟೀನ್ ಅಂತ ಕರಿತದೆ. ಇದು ಬಹಳಷ್ಟು ನರಸಂಬಂಧಿ ರೋಗಗಳನ್ನು ತೆಗೆದುಕೊಂಡು ಬರ್ತದೆ. ಕೌಗಳಲ್ಲಿ, ಕ್ಯಾಟಲ್ಸ್ ಅಂದರೆ ಕೌಗಳು ಅಂದರೆ ದನಕರುಗಳಲ್ಲಿ ಒಂದು ರೋಗ ಬರ್ತದೆ. ಅದಕ್ಕೇನು ಕರಿತೀವಿ, ಬೊವೈನ್ ಸ್ಪಾಂಜಿಫಾರ್ಮ್ ಎನ್ಸೆಫೆಲೋಪಾತಿ. ಬ್ರೈನ್ ಎನ್ಸೆಫೆಲಾಲಜಿ ಅಂದರೆ ಬ್ರೈನ್ ಮಿದುಳಿಗೆ ತೆಗೆದುಕೊಂಡು ಬರ್ತದೆ. ಅದಕ್ಕೆ ಮ್ಯಾಡ್ ಕೌ ಡಿಸೀಸ್ ಅಂತಾರೆ. ಅಂದರೆ ಈ ಆಕಳುಗಳಿಗೆ ಹುಚ್ಚು ಆಕಳು ರೋಗ ಅಂತಾರೆ. ಅದ ಮ್ಯಾಡ್ ಕೌ, ಹುಚ್ಚು ಆಕಳಿಗೆ ಹುಚ್ಚು ಹಿಡಿತದೆ. ಅದಕ್ಕೆ ಹುಚ್ಚು ಆಕಳು ರೋಗ ಅಂತಾರೆ. ಅದು ಎಲ್ಲಿ ದನಕರುಗಳಿಗೆ ತೊಗೊಂಡ್ಬರ್ತದೆ. ಇದರ ವೇರಿಯಂಟ್ ಏನಪ್ಪ ಅಂತಂದರೆ CJ ಕ್ರೂಸ್ಫೆಲ್ಡ್-ಜಾಕೋಬ್ ಡಿಸೀಸ್ ಅಂತ ಕರಿತೀವಿ. ಮನುಷ್ಯರಿಗೂ ಹುಚ್ಚು ಹಿಡಿತದೆ. ಅದಕ್ಕೆ ಮನುಷ್ಯರಲ್ಲಿ ಈ ರೋಗ ಬರ್ತದೆ. ಇನ್ನೊಂದು ರೋಗ ಬರ್ತದೆ, ಕುರು ಡಿಸೀಸ್ ಅಂತ ಕರಿತೀವಿ. ಇದು ಕುರಿಗಳಲ್ಲಿ ಬರ್ತದೆ. ನೋಡ್ರಿ, ಈ ಪ್ರಿಯಾನಮ್ ಅಂದರೆ ಪ್ರೋಟೀನ್ಗಳು ಏನಾದರೂ ಎಬ್ನಾರ್ಮಲಿ ಅರೇಂಜ್ ಆಯಿತು ಅಂದರೆ ಅವು ಪ್ರಿಯಾನ್ ಪ್ರೋಟೀನ್ಗಳಾಗ್ತವೆ. ಅವು ನರಸಂಬಂಧಿ ರೋಗಗಳನ್ನು ತೆಗೆದುಕೊಂಡು ಬರ್ತವೆ. ಅಂದರೆ ಅದು ಆಕಳಿರ್ಬೋದು, ದನಕಳುಗಳಿರ್ಬೋದು, ಮನುಷ್ಯರಿರ್ಬೋದು ಅಥವಾ ಕುರಿಗಳಿರ್ಬೋದು, ಅವುಗಳಿಗೆ ಹುಚ್ಚನ್ನು ತೆಗೆದುಕೊಂಡು ಬರ್ತವೆ. ಅಂದರೆ ಮಾನಸಿಕ ರೋಗಗಳನ್ನು ತೆಗೆದುಕೊಂಡು ಬರ್ತವೆ ಅಂತ ಹೇಳ್ತಾರೆ. ಇನ್ನು ಲೈಕನ್ಸ್. ದ ಲೈಕನ್ಸ್ ಆರ್ ದ ಸಿಂಬಯೋಟಿಕ್ ಅಸೋಸಿಯೇಷನ್ ಬಿಟ್ವೀನ್ ದ algae and fungi. The algal component is called as the phycobiont, whereas the fungal component is called as mycobiont. The algae is autotroph, which synthesizes its own food and it supplies the food for the fungi. The fungi is heterotrophic. It depends on algae for its food and shelter. But fungi can form the crevasses. It absorbs the minerals which is needed for the algae. Like this, they are in symbiotic association. The lichens are good indicator of pollution. They never grow in polluted areas. ನಾವು ಲೈಕನ್ ಅಂದರೆ ಕಲ್ಲು ಹೂ ಅಂತ ಕರಿತೀವಿ. ಈ ಕಲ್ಲು ಹೂ ಏನಾಗಿರ್ತದೆ ಅಂದರೆ ಒಂದು ಸಹಜೀವನ ವ್ಯವಸ್ಥೆ ಇರ್ತದೆ. ಯಾವುಗಳ ನಡುವೆ ಅಂದರೆ ಶೈವಲ ಅಥವಾ ಪಾಚಿ ಮತ್ತು ಶಿಲೀಂಧ್ರಗಳ ನಡುವೆ ಒಂದು ಸಹಜೀವನ ಪದ್ಧತಿ ಇರ್ತದೆ. ಈ ಸಹಜೀವನ ಪದ್ಧತಿಯಿಂದ ಏನಾಗ್ತವೆ,
ಕಲ್ಲು ಹೂಗಳು ಬೆಳವಣಿಗೆ ಆಗ್ತವೆ. ಈ ಸಹಜೀವನ ನೋಡ್ರಿ, ಈ ಶೈವಲ ಅಥವಾ ಪಾಚಿ ಏನಿರ್ತದೆ ಸ್ವಾವಲಂಬಿಯಾಗಿರ್ತದೆ, ತನ್ನ ಆಹಾರವನ್ನು ತಾನೇ ತಯಾರು ಮಾಡ್ತದೆ. ಆದರೆ ಫಂಗಸ್ ಶಿಲೀಂಧ್ರ ಏನಿರ್ತದೆ ಹೆಟ್ರೋಟ್ರೋಪಿಕ್ ಇರ್ತದೆ, ಅಂದರೆ ಪರಾವಲಂಬಿ ಆಗಿರ್ತದೆ. ಸೊ ಇದು ಈ ಶಿಲೀಂಧ್ರ ಏನು ಮಾಡ್ತದೆ ಅಂದರೆ ಈ ಸ್ವಾವಲಂಬಿಯಾದಂತಹ ಪಾಚಿ ಈ ಶಿಲೀಂಧ್ರಕ್ಕೆ ಆಹಾರ ಮತ್ತು ವಾಸಸ್ಥಳವನ್ನು ಒದಗಿಸಿಕೊಡ್ತದೆ. ಮತ್ತು ಶಿಲೀಂಧ್ರ ಯಾವ ರೀತಿ ನೆರವು ಆಗ್ತದೆ ಅಂತಂದರೆ ಈ ಅಲ್ಗಿಗೆ ಅಂದರೆ ಶೈವಲಿಗಳಿಗೆ ಬೇಕಾದಂತಹ ಖನಿಜಾಂಶಗಳು ಮತ್ತು ನೀರನ್ನು ಏನು ಮಾಡ್ತದೆ ಅಂದರೆ ಈ ಶಿಲೀಂಧ್ರಗಳು ಒದಗಿಸ್ತವೆ. ಈ ರೀತಿಯಾಗಿ ಏನಾಗಿರ್ತವೆ ಅಂದರೆ ಶಿಲೀಂಧ್ರ ಮತ್ತು ಪಾಚಿಗಳು ಒಂದು ರೀತಿಯ ಸಹಜೀವನವನ್ನು ನಡೆಸುವುದರಿಂದ ಈ ಕಲ್ಲು ಹೂಗಳು ಆಗಿರ್ತವೆ. ಈ ಗುಡ್ ಇಂಡಿಕೇಟರ್, ಈ ಲೈಕನ್ಗಳನ್ನು ನಾವು ಗುಡ್ ಇಂಡಿಕೇಟರ್ ಆಫ್ ಪೊಲ್ಯೂಷನ್ ಅಂತ ಕರಿತೀವಿ. ಮಾಲಿನ್ಯಗಳನ್ನು ಇಂಡಿಕೇಷನ್ ಮಾಡ್ತಾವೆ, ಅಂದರೆ ನಮಗೆ ತೋರಿಸ್ಕೊಡ್ತಾವೆ. ಯಾವುದು? ಲೈಕನ್ಗಳು. ಯಾಕಂತಂದರೆ ಈ ಲೈಕನ್ಗಳು ಈ ಪೊಲ್ಯೂಟೆಡ್ ಏರಿಯಾಸ್ ಅಂದರೆ ಮಾಲಿನ್ಯ ಭರಿತವಾದಂಥ ಸ್ಥಳಗಳಲ್ಲಿ ಎಂದಿಗೂ ಬೆಳವಣಿಗೆ ಆಗಂಗಿಲ್ಲ. ಲೈಕನ್ಗಳು ಎಲ್ಲಿ ಬೆಳೆಯಂಗಿಲ್ಲ ಅಲ್ಲಿ ಏನಾಗಿದೆ, ಮಲಿನವಾಗಿದೆ ಅಂತೇಳಿ, ಆ ಏರಿಯಾ, ಆ ಪ್ರದೇಶ ಮಲಿನವಾಗಿದೆ ಅಂತೇಳಿ ನಾವು ತಿಳ್ಕೋಬೇಕು ಅಂತ ಕರಿತೀವಿ. ಅದಕ್ಕೆ ಲೈಕನ್ಸ್ ಆರ್ ಕಾಲ್ಡ್ ಆಸ್ ಗುಡ್ ಪೊಲ್ಯೂಷನ್ ಇಂಡಿಕೇಟರ್ ಅಂತಾರೆ. ಬಿಕಾಸ್ ಲೈಕನ್ಸ್ ನೆವರ್ ಗ್ರೋ ಇನ್ ದ ಪೊಲ್ಯೂಟೆಡ್ ಏರಿಯಾ. ಇದರೊಂದಿಗೆ ನೋಡಿರಿ, ಇವತ್ತಿನ ದಿವಸ ನಾವು ವೈರಸಸ್, ವೈರಾಯ್ಡ್, ಪ್ರಿಯಾನ್ಸ್ ಮತ್ತು ಲೈಕನ್ಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇದರೊಂದಿಗೆ ನಾವು ದ್ವಿತೀಯ ಅಧ್ಯಾಯ ಬಯೋಲಾಜಿಕಲ್ ಕ್ಲಾಸಿಫಿಕೇಷನನ್ನು ನಾವು ಮುಗಿಸಿದ್ವಿ. ಅಂದರೆ ಜೈವಿಕ ವರ್ಗೀಕರಣದ ಅಧ್ಯಾಯವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ಹೊಸ ಅಧ್ಯಾಯದೊಂದಿಗೆ ನಾನು ನಿಮ್ಮ ಮುಂದೆ ಉಪಸ್ಥಿತನಾಗ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು.